ತಿಳುವಳಿಕೆ ಕೊಡ್ತದೆ, ಜೀವನ ನೋಡುವ ದೃಷ್ಟಿಕೋನ ಕೊಡ್ತದೆ. ಅದು ನಮ್ಮ ದುರಂತ ಏನಪ್ಪ ಅಂತಂದ್ರೆ ಶಿಕ್ಷಣ ಪಡಿಬೇಕಾದ್ರು ಅದರಲ್ಲೂ ಹೈಯರ್ ಶಿಕ್ಷಣ ಪಡಿಬೇಕಾಗಿದ್ರು ಸಹಿತ ಸಿಕ್ಕಾಪಟ್ಟೆ ಖರ್ಚು ಮಾಡೋದು. ಆ ಶಕ್ತಿ ಎಷ್ಟು ಜನಕ್ಕದ? ಕೂಲಿಕಾರ ಮಕ್ಳಿಗೆ ಸಾಧ್ಯ ಇದನ್ನ, ಪಟ್ಟಿ ಅಂಗಡಿ ಚಾದ ಅಂಗಡಿ ಹಾಕಿ ಬದುಕು ಕಟ್ಕೊಳ್ಳೋಂಥವ್ರಿಗೆ ಸಾಧ್ಯ ಇದನ್ನ. ಹೈಯರ್ ಎಜುಕೇಷನ್ ಲಕ್ಷಗಳು, MBBS BE ME ಗಿಮಿ ಏನು ನಮಗೂ ಯಾರೂ ಕಾಣೋದು ಇಲ್ಲ, ಸಾಧ್ಯನೂ ಇಲ್ಲ. ಲಕ್ಷ ಕೋಟಿಗಳು ಹಾಕೋರು ಯಾರು? ಎಲ್ಲೋ ಕೆಲವು ಜನ 2% 3% ಈ ದೇಶದ ಜನ ಅಷ್ಟು ಮಂದಿ ತಮ್ಮ ಮಕ್ಕಳು ಕಲಿಸ್ಬೋದು. ಭಾಳ ಪ್ರತಿಭಾವಂತ. ಈಗ ನೋಡಿ ಇತ್ತೀಚೆಗೆ ಒಂದು ಪ್ರತಿಭಾವಂತ ಹುಡುಗಿ ಒಬ್ಬ ಕೂಲಿಕಾರರ ಮಗಳ ಇವತ್ತು ನೀಟ್ ಪಾಸ್ ಆಗಿದ್ದಾಳೆ. ಖುಷಿ ಪಡುವಂಥ ವಿಷಯ. ಎಷ್ಟು ಸಮುದಾಯಕ್ಕೆ ಸೇರಿದಂಥ ಹುಡುಗಿ. ಎಲ್ಲ ಮಕ್ಕಳು ಇದೇ ರೀತಿಯಾಗಿ ಓದುವಂಥ, ಹೋರಾಟ ಮಾಡುವಂಥ ಪ್ರತಿಭಾವಂತರಾಗಿರ್ಬೇಕಲ್ಲ, ಆ ವ್ಯವಸ್ಥೆ ಸಿಗಬೇಕಲ್ಲ. ಅವರು ಇಡೀ ತಮ್ಮ ಜೀವನ ಜೊತೆಗೆ ಮಾವ ಅತ್ತಿ ಅಂದರೆ ಇಟ್ ಮೀನ್ಸ್ ಆ ಹುಡುಗಿಯ ಆ ಹೆಣ್ಮಗಳ ಅಣ್ಣ ತಮ್ಮ ಇವೆಲ್ಲ ಕೂಡಿ ಆ ಹೆಣ್ಮಗಳನ್ನು ಕಲಿಸಿದ್ದಾರೆ. ಅದು ಸಂತೋಷ ಪಡುವಂಥ ವಿಷಯ. ಇರಲಿ ಇಲ್ಲ ಇಂಥ ಒಂದು ಎಜುಕೇಷನ್ ಕೊಡಿಸುವಂಥ ಫ್ರೀಯಾಗಿ ಎಲ್ಲ ಮಕ್ಕಳಿಗೆ ಎಜುಕೇಷನ್ ಸಿಗುವಂಥ, ಅದು ಹೈಯರ್ ಎಜುಕೇಷನ್. ಬರೀ ಒಂದು ಬಿಸಿ ಊಟ ಕೊಟ್ಟು ಮತ್ತೇನೋ ಮಾಡಿ. ಇವತ್ತೊಂದು ರಿಪೋರ್ಟ್ ನೋಡ್ತಾ ಇದ್ದೆ ನಾನು. ಈ ದೇಶದಲ್ಲೇ ಹೆಚ್ಚು ಕಡಿಮೆ 11 ಲಕ್ಷ ಸರ್ಕಾರಿ ಶಾಲೆಗಳಿದ್ದಾವೆ ಅಂತ ಒಂದು ರಿಪೋರ್ಟ್ ಅದು. ಎಷ್ಟು? 11 ಲಕ್ಷ. ಕಳೆದ 12-13 ವರ್ಷಗಳಲ್ಲಿ 1 ಲಕ್ಷ ಶಾಲೆ ಕುಲ್ಲ ಇದಾವೆ ಬಂದು ಇರುವಂತಹ. ಇದರಲ್ಲಿ 10 ಲಕ್ಷಗಳ ಹೆಚ್ಚು 50% ಶಾಲೆಗಳಲ್ಲಿ ಏನಪ್ಪ ಅಂತಂದ್ರೆ ಒಬ್ಬರೇ ಟೀಚರ್, 4-5 ಕ್ಲಾಸ್ಗಳ ಒಬ್ಬರೇ ಟೀಚರ್. ಇನ್ನುಗಳ ಹೆಣ್ಮಕ್ಳು ಶೌಚಾಲಯ ಇಲ್ಲ ಶಾಲೆಗಳು. ಇವೆಲ್ಲ ರಿಪೋರ್ಟ್ಸ್ ನೋಡ್ತಾ ಇದ್ದೀವಿ. ಎಲ್ಲಿವರೆಗೆ ನಮ್ಮ ಎಜುಕೇಷನ್ ಸಿಸ್ಟಮ್ ಸುಧಾರಣೆ ಆಗೋದಿಲ್ಲವೋ ಅಲ್ಲಿವರೆಗೆ ಇವು ನಡೀತಾನೆ ಇರೋ. ಯಾಕಂದ್ರೆ ಪೂರ್ಣ ಎಜುಕೇಷನ್ ಇರೋದಿಲ್ಲ. ಮತ್ತು ಮನುಷ್ಯನ 3 ಪ್ರವೃತ್ತಿ ಕಾಮ, ಅದ್ರ ಜೊತೆಗೆ ಪ್ರೇಮ ವಿಶ್ವಾಸನ ಸೇರಿಸ್ಬಿಟ್ಟಿವಿ. ಅದ್ರಲ್ಲಿ ಸೇರಿಬಿಟ್ಟದು ಪ್ರೀತಿ ಪ್ರೀತಿ ಪ್ರೀತಿ. ಆ ಪ್ರೀತಿಯಲ್ಲಿ ಮತ್ತು ನಾವು ಶೀಲ ಅನ್ನೊಂದು ಸೇರಿಸಿದ್ದೀವಿ. ನಾನು ಏನು ಶೀಲವಂತ ಆಗಿರಬೇಕು ಅನ್ನುವಂಥದ್ದು. ಮತ್ತೊಬ್ಬ ನೋಡಬಾರ್ದು, ಇನ್ನೊಬ್ಬ ನೋಡ್ಬಾರ್ದು ಅಂತೀವಿ. ಅದು ನಮಗಲ್ಲದು, ಗಂಡು ಮಕ್ಕಳಿಗೆ ಅನ್ನೋದು ನೋಡಿ ನಡೀತದೆ. ಇವೆಲ್ಲ ಮಾಡ್ತೀವಿ. ಮಾಡಿ ಏನೋ ಒಂದು ಆಗಲ್ಲ. ಪಾಪ ನೋಡ್ರಿ ಹುಡುಗಿ ಕನಕಪುರದಲ್ಲಿ ಆ ಹುಡುಗಿ ಬಂದಂತ ಮನೆಗೆ ಬಂದಾಳ, ಬಾಳೆ ಮಾಡ್ಕೊಂತೀರಿ. ಆ ಕೂಸ ಬಾಲಕಿ ಅದು ಯಾರ ಜೋಡಿನೂ ಒಂದು ಚಾಟ್ ಮಾಡ್ತಾಯಿದ್ದ. ಅದು ನೋಡಿದ ನಾ ಹುಡುಗ ಸಣ್ಣ ವಯಸ್ಸು ಒಂದು ಖತಮ್. ಅಲ್ಲಿ ನೋಡಿದ ಅವನು ಹುಡುಗ ಸಣ್ಣ ವಯಸ್ಸು ಚೇತನ್, ಆ ಹುಡುಗಿನ ಸಣ್ಣ ವಯಸ್ಸು ಲಾವಣ್ಯ. ಆ ಹುಡುಗಿನ 4 ತಿಂಗಳು ನನಗೆ ಭೇಟಿ ಆಗಲಿಲ್ಲ. ನನಗೆ ಮದುವೆ ಆಗಿ ಒಳ್ಳೆಯದು ಅದಕ್ಕೆ ಖುಲ್ಲ ಮಾಡಿ. ಇಲ್ಲ ಕಡೆ ಇದೆ ರೀ, ಇದು ನಿಲ್ಲಬೇಕಾದ್ರೆ ಇದು ಪರಿಹಾರ ಬೇಕಲ್ಲ. ನಾವು ನ್ಯೂಸ್ ಮಾಡ್ತೀವಿ, ನೋಡ್ತೀವಿ, ನೀವು ಖುಷಿ ಪಡ್ತೀರಿ. ಸತ್ರು 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 ಅಂತ ಹೇಳ್ತೀವಿ, ಕೊಂದರು ಅಂತ ಹೇಳ್ತೀವಿ, ಹತ್ಯೆ ಮಾಡಿದ್ರು ಅಂತ ಹೇಳ್ತೀವಿ, ಬೈತೀವಿ ಒಂದು 4 ದಿವಸ. ಎಷ್ಟು ನೀಚಿದಾಳ್ರಿ ಚೇತನ. ಪಾಪ ಅವರ ಪಾಪ ಇವತ್ತು ಸಹಜದ ತಂತೆಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ನು ಬಿಡಬೇಡ್ರಿ, ಗಲ್ಲಿಗೆ ಏರಿಸ್ರಿ, ಶಿಕ್ಷಾ ಕೊಡ್ರಿ, ಅದು ಇದು